ಮಗು ಹಿಂಗಳ್ತಾ ಇದೆ. ಲೇ ಲೇ ಸಂಧ್ಯಾ, ಯಾಕಪ್ಪ? ಚಿನ್ನು, ಯಾಕೆ ಅಳ್ತಾ ಇರೋದ? ಯಾಕಪ್ಪ? ಯಾಕ ಪಚ್ಚಂತೀರ? ಯಾಕೆ ಅಳ್ತಾ ಇರೋದು ನೀನು? ಮಗು ಹಿಂಗಳ್ತದೆ. ಹಾಲು ಕುಡಿಸ್ತಲ್ಲ. ಏ ಸಂಧ್ಯಾ, ಸಂಧ್ಯಾ, ಯಾಕಮ್ಮ? ಮಗು ನೋಡ ಹೆಂಗಳ್ತದೆ. 3 ತಿಂಗಳು ಹಂಗೆ ಅಂತ ಬಿಡಮ್ಮ. 3 ತಿಂಗಳು ಹಂಗೆ ಅಳ್ತಾವಂತಲ್ಲ, ಬಿಡಮ್ಮ. ಏನೋ ಹೊಟ್ಟೆ ಗಟ್ಟಿಗಿದ್ದಂಗಲ್ಲೇ ಏನೋ ಒಂಥರ ಹೇಳ್ತಾ ಇದೆ ಮಗು. ಹೊಟ್ಟೆ ಗಟ್ಟಿಗಾಗ್ತದಮ್ಮ. ಈ ಅಮ್ಮ್ಯಾಲ ಆಗ್ತಾ ಇದ್ರಲ್ಲ ಅದಕ್ಕ. ಎಂತದಿಲ್ಲ, ಸುಮ್ಮನೆ ಇರಮ್ಮ ನೀನ. ಏ ಸಂಧ್ಯಾ, ಮಗು ಯಾಕೆ ಹಂಗಲ್ತೈತೆ? ಯಾಕತ್ತೆ ಮಗು ಅಳ್ತಾ ಇರೋದು? ಎಮ್ಮ್ಯಾಲ ಹಾಕಿದ್ರಲ್ಲಪ್ಪ, ಅದಕ್ಕೆಲ್ಲ ದಕ್ಕದಂಗಿಲ್ಲ. ಅಯ್ಯೋ, ವಾಕಿಸ್ಕೊಂತಾತೆ ಅಮ್ಮ. 3 ತಿಂಗಳು ಹಂಗೆ ಅಂತಲ್ಲಮ್ಮ, ಮಕ್ಳು ಅಳ್ತಾರಂತಲ್ಲ. ಬಾಯಿ ಮುಚ್ಕೊಂಡಿರೆ ವಾಕಿಸ್ಕೊಂತ ಇದೆ ಮಗು. ಹಾಲು ದಕ್ಕದಂಗಿಲ್ಲ. ಆಗ ಕಕ್ಕೊಂಬಿಡ್ತಮ್ಮ. ಥೂ, ನಾನು ಹೇಳಿದ ಮಾತು ಕೇಳಲ್ಲಮ್ಮ. ಆತ ಏನಂತೆ ಮಾಡೋದು ಇವಾಗ? ಅಯ್ಯೋ ಭಗವಂತ, ಇದನ್ನ ಕಣ್ಣಾಗ ನೋಡಕ್ ನಾನು ಅಲ್ಲಿಂದ ಬಂದಿದ್ದ. ಅಯ್ಯೋ ಶಿವನೇ. ಅಮ್ಮ, ಇವಾಗ ಏನ್ ಮಾಡ್ಬೇಕು ಅಂತೀಯಮ್ಮ ನೀನು? ಅತ್ತೆ ಏನಂತೆ ಮಾಡೋದು? ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾ? ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅವ್ರೇನಪ್ಪ ಮಾಡ್ತಾರೆ? ಯಾಕತ್ತೆ ಹಂಗಲ್ತವನೆ? ಚಿನ್ನು, ಇಲ್ಲಡಿ ಇಲ್ಲಡಿ ಇಲ್ಲಡ ಇಲ್ಲಡಮ್ಮ. ಶಿವ, ಮಗು ಕಾಲು ದಕ್ತಾ ಇಲ್ಲ. ಆ ಸವಿತನ್ ಕರ್ಕೊಂಬಂದೆ ಸರಿ. ಇಲ್ಲ ಅಂತಂದ್ರೆ ಮಗುನ ಕೈ ಬಿಡ್ಬೇಕಾಗ್ತದಪ್ಪ. ಯಾಕಮ್ಮ ಹಂಗೆಲ್ಲ ಮಾತಾಡ್ತಾ ಇದೀಯಾ? ಅವ್ನಿಗೆ ಎಮ್ಮೆ ಅಲ್ಲ ದಕ್ತಾ ಇಲ್ಲ. ಶಿವ, ಮಗು ಸವಿತನ ಎಬ್ಬರಿಸ್ಬಿಟ್ಟು ಕರ್ಕೊಂಬೋಗು. ಅಮ್ಮ ಬೇಡಮ್ಮ, ಬೇಡಮ್ಮ, ಅವಳ ಹತ್ರ ಹಾಲು ಕುಡ್ಸೋದು. ಅಮ್ಮ, ನಿನಗೆ ಮಗು ಬೇಕಂತಂದ್ರೆ ಅವಳ ಹತ್ರ ಹಾಲು ಕುಡ್ಸ್ಬೇಕು. ಇಲ್ಲ ಅಂತಂದ್ರೆ ನಿನ್ ಕತೆ ಅಷ್ಟೇ. ಹೋಗ, ಏನ್ ನಿಂತ್ಕೊಂಡು ಹಂಗ್ ಮಾಡ್ತಾ ಇದೀಯಾ? ಸರಿ ಅತ್ತೆ. ಅಮ್ಮ, ನನ್ನ ಮಾತು ಕೇಳಮ್ಮ, ಬೇಡಮ್ಮ. ನಮಗ್ ಬೇಕಾಗಿರೋದು ಮಗು. ಅಮ್ಮ, ಅವಳಿಗೆ ಹುಷಾರಿಲ್ಲಮ್ಮ. ಮಗುಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಲಮ್ಮ ನಾನು? ಮೇಲಾಗತ್ತಲ್ಲ ಎಲ್ಲನೂ. ಡಾಕ್ಟರ್ ಹೇಳೋರಂತಲ್ಲ, ಏನ್ ತೊಂದರೆ ಇಲ್ಲಮ್ಮ, ಇನ್ಮೇಲೆ ಆರಾಮಾಗಿರ್ಬೋದು ಅಂತ. ಇವಾಗ ಮಗು ಬೇಕಾ ನಿಂಗ? ಇಲ್ಲ ನೀನು ಸುಡು ಷರತ್ತುಗಳು ಸಾಧನೆಗಿರ್ಬೇಕಾ? ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೀಯಾ? ಲೇ, ಬಾಯಿ ಮುಚ್ಕೊಂಡಿರೇ, ಬಾಯಿ ಮುಚ್ಕೊಂಡಿರೋ. ಹೆಂಗಪ್ಪ ಎಪ್ಪಸೋದು? ನಿಂತವಳೆ. ಸವಿತಾ, 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 ಅದ್ಯಾರು ಮನೆಗೆ ಬಂದಿರೋದು? ಸವಿತಾ ಸವಿತಾ ಅಂತವ್ರೆ. ಯಾರು? ನಾನಮ್ಮ. ನಾನಂದ್ರೆ ಓ ನೀನಾ? ನಾನಮ್ಮ. ಅದ್ಯಾಕ ನಿಂತೋತಾ ಇರೋಳ್ನೆ ಬರ್ತಾ ಇದೆಯಾ? ಮಗು ಯಾಕೋ ಜಾಸ್ತಿ ಗಲಾಟೆ ಮಾಡ್ತದಮ್ಮ. ಅಜ್ಜಮ್ಮನ ಹತ್ರ ಹಾಲಿಸ್ಕೊಂಬಂದು ಕುಡ್ಸಿದ್ರೆ ಎಮ್ಮೆಲು ಏನು ವಾಂತಿಗೆ ಮಾಡ್ಕೊಂತವನೆ. ಅದೇ ನಿನ್ನೇನ್ರ ಹತ್ರ ಹಾಲಿಲ್ಲೇನು? ಇಲ್ಲ ಇಲ್ಲಮ್ಮ, ಹಾಲು ಸರಿ ಬಿಡು. ವಿಚಿತ್ರ. ಏನು ಒಂದಿಷ್ಟನೇ ಆಗಲ್ಲ, ಎಳೆ ಮಗುಕ್ಕಾಗಷ್ಟನೇನಾ? ಯಾಕೋ ಇಲ್ಲಮ್ಮ ಹಾಲು. ಅಲ್ಲ, 9 ತಿಂಗಳು ಮಗುನ ಒಟ್ಟಾಗಿ ಇಟ್ಕೊಂಡು ಹಾಲು ಬೀಳಿಲ್ಲ ಅಂತಂದ್ರೆ ಇನ್ನಂತ ಎನ್ಸವಳು? ಅಯ್ಯೋ, ಇವಾಗ ಅವಳಿಗೆ ಆದ್ರೇನು ಬಿಟ್ಟರೇನು? ಇವಾಗ ಸವಿತಾ ಹತ್ರ ಅದಲ್ಲ, ಹೆಂಗೂ ಸವಿತಾಕ ಮಗು ಇಲ್ಲಲ್ಲ, ಅವಳೇ ಕುಡ್ಸಲ್ ಬೇಡಮ್ಮ. ಅದೇನು ನಿನ್ನ ಮಗುಕ್ಕೆ ಅವಳ ಹಾಲು ಕುಡ್ಸೋದು? ಅದೇನಮ್ಮ ಹಂಗಂತೀಯಾ? ಸಂಧ್ಯಾ ಮಗು ಆದ್ರೇನು, ಸವಿತಾ ಮಗು ಆದ್ರೇನು? ಅದೆಲ್ಲ ಮಾತು ಕತೆ ಬೇಕಾಗಿಲ್ಲ. ನಿನ್ನೇನ್ರಿಗೆ ಹಾಲು ಬಿದ್ದಿಲ್ಲ? ಇಲ್ಲಮ್ಮ, ಬಿದ್ದಿಲ್ಲ. ಏನೋ ಒಂಚೂರು ಇಲ್ಲೇ? ಇಲ್ಲ. ಅಲ್ಲ, ಮಗುಗ ಎಮ್ಮೆಲೆ ಹಾಕ್ತಾರ ಎಳೆ ಮಗುಗ? ಎತ್ತು ತಾಯಿ ಇಟ್ಕೊಂಡು ಅವಳಿಗೆ ಆಗಿಲ್ಲಲ್ಲಮ್ಮ, ವಾಂತಿಗೆ ಮಾಡ್ಕೊತವನೆ, ಅಳ್ತಾವನೆ. ನನ್ನ ಮಗು ಅಳ್ತಾದೆ, ನನ್ನ ಮಗು ಅಳ್ತಾದೆ, ನನ್ನ ಮಗು ಅಳ್ತಾದೆ. ಸವಿತಾ, ಅತ್ತೆ ಅತ್ತೆ, ನನ್ನ ಮಗು ಅಳ್ತಾ ಇದತ್ತೆ ಅತ್ತೆ. ಇಲ್ಲ ಮಲ್ಕಲ್ಲ, ಎಲ್ಲ ಕನ್ಸ್ಕೊಂಡಿದ್ಯಾ? ಇಲ್ಲ ಅತ್ತೆ, ನಿಜವಾಗಿ ಅತ್ತೆ, ನನ್ನ ಕನ್ಸು ಕಾಣ್ತಾ ಇಲ್ಲ ಅತ್ತೆ.
ನನ್ನ ಮಗು ಅಳ್ತಾ ಇದೆ. ಏ ಸವಿತಾ, ಏನು ಇಷ್ಟೊತ್ತಿಗೆ ಬಂದಿದ್ಯಾ? ಅಯ್ಯೋ, ಹಂಗಾದ್ರೆ ನಾನು ಇಷ್ಟೊತ್ತು ಕಂಡಿದ್ದು ಕನಸಾ? ಓ ಕನಸು. ಏ ಮಗು ಜಾಸ್ತಿ ಅಳ್ತಾ ಇದೆ. ಅವಳು ಸಂಧ್ಯಾಗ ಹಾಲಿಲ್ಲ, ಹಾಲನ್ನು ಕುಡಿಸ್ಬಾರೆ. ಲೇ ಆಗಲ್ಲ, ಹೋಗೋ. ಅವಳು ಹಾಲು ಇಂಬ್ರೋಗಕ್ಕ ಮಾತ್ರ ನುಂಗುತ್ತಾವಳೆ. ನಾನು ಕಳ್ಸಲ್ಲ ಅಂದರೆ ಕಳ್ಸಲ್ಲ. ಅದೇನು ಎತ್ತಾಯಿ ಹತ್ರ ಹಾಲಿಲ್ಲ, ಅದೇನು ಬೇರೆಯವ್ರ ಹತ್ರ ಕುಡ್ಸೋದು ನೀನು? ಹಾಂ, ನೀನೆಂಟ್ರು ಒಪ್ತಾಳ? ಈ ಅಮ್ಮನ ಹಾಲು ಕುಡ್ಸೋದಲ್ದ್ರೆ ನೀನೆಂಟ್ರು ಕೈಲಿ ಅನ್ಸ್ಕೊಂಬರ್ಬೇಕಾ? ಯಾವ್ದ ಗ್ರಾಚಾರ ಅವಳಿಗ? ಹೋಗ ನೀನು. ಯಾರಿಗೂ ಹೇಳ್ದಿರ ಮಾಡಿದಿರ ಆಸ್ಪತ್ರೆಗೆ ಕರ್ಕೊಂಡೋಗಿದ್ಯಾ? ಎಲ್ರಿಗೆ ಹೆರಿಗೆ ಮಾಡಿಸಿ ಕರ್ಕೊಂಬಂದಿದ್ಯಾ? ಇವಾಗ ಹಂಗೆ ಮಾಡೋಗು. ಏನಕ್ಕೆ ಬಂದಿದ್ಯಾ? ಅವಳ ಹತ್ರ ಸಹಾಯ ಕೇಳಕ್ಕ? ಹಾಂ, ಬಾರಿ ಗಿಲೀಟ್ ನನ್ನ ಮಗನ ನೀನೇನು ಕಮ್ಮಿ ಆದ ನನ್ನ ಮಗನಲ್ಲ. ಅಮ್ಮ ಇವಾಗ ವಾದ ಮಾಡೋಕೆ ಟೈಮ್ ಇಲ್ಲಮ್ಮ. ಸವಿತಾ, ಮಗುಕಂಗೆ ಹಾಲು ಕುಡ್ಸಿ ಬಾ ಸವಿತಾ, ಬಾ. ಅತ್ತೆ ಓದ್ತೀನತ್ತೆ. ಲೇ ನಿನ್ಗೆ ಮಾನ ಮರ್ಯಾದೆ ಇಲ್ಲ ಲೇ. ಅವಳು ಆಡಬಾರ್ದು ಮಾತುಗಳು ಆಡ್ತಾಳೆ. ಇವನು ಬಂದು ನೈಸ್ ಹೊಡಿತಾನೆ. ಇವನೇನು ಕಮ್ಮಿ ನನ್ನ ಮಗನ, ಇವನು ಆ ಛತ್ರಿ ನನ್ನ ಮಗನ ಇವನು. ಅವ್ನ ಮಾತುಗಳು ಕಮ್ಮಳ್ಳಾಗಿ ನಿನ್ನ ಜೀವನ ಹಾಳು ಮಾಡ್ಕೊಂಡಿರೋದು ಸಾಕು. ಇನ್ನು ಮೇಲಾದರೂ ಬುದ್ಧಿಯಿಂದ ಇರು. ಅತ್ತೆ ಪಾಪ ಅದು ಎಳೆ ಮಗು, ಅವ್ರ ಕತೆ ಕಟ್ಕೊಂಡು ನನಗೇನಾಗಬೇಕತ್ತೆ? ಹಾಂ, ಹೋಗಿ ಕುಡಿಸ್ಬಿಟ್ಟು ಬರ್ತೀನತ್ತೆ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಸವಿತಾ, ನಿನಗೆ ಬುದ್ಧಿ ಬರಲ್ಲೇ. ಹೋಗು, ಇನ್ನೇನು ಮಾಡ್ತೀಯ? ಬಾ ಸವಿತಾ, ಮಗು ಅಳ್ತಾ ಇದೆ. ನಾನು ನಿನ್ನ ಮಕ್ಕಾಗಲಿ ನಿನ್ನ ಹೆಂಡ್ರ ಮಕ್ಕಾಗಲಿ ನೋಡಿ ಬರ್ತಾಯಿಲ್ಲ. ಏನು ಅರಿಯುತ್ತೆ ಕಂದನು. ಆ ಕಂದನ್ಗೋಸ್ಕರ ನಾನು ನಿನ್ನ ಮನೆ ಬಾಗ್ಲಿಗೆ ಬರ್ತಾ ಇರೋದು. ಅರ್ಥ ಮಾಡ್ಕೊಂಬಿಡು. ಅವಳು ಏನಾದರೂ ನನ್ನ ಹತ್ರ ಮಾತಾಡೋಳಂದ್ರೆ ನಾನು ಅಷ್ಟೇ. ಇನ್ನ ಅವಳು ಹಂಗಂದು ಹಿಂಗಂದು ಅಂತ ಏನೋ ಹತ್ಕೊಂಬರ್ಬೇಕು ಸವಿತಾ. ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅದನ್ನೇ ಅಲ್ಲ ಅತ್ತೆ ಯಪ್ಪನ ಕೇಳ್ತಾ ಇರೋದು ನಾನು. ಅವಳೇನು ನಾನು ನನ್ನಬೇಕು ಆಮೇಲೆ ಇರೋದು. ಅದೇ ಯಾರು ಅಷ್ಟು ಎಮ್ಮೆಲ್ ಕುಡಿಯೋವರ್ಗೂ ಹಂಗೆ ಕುಡಿಸ್ಬಿಡು ಸವಿತಾ ಮಗು ಕಾಲು. ಏನಕ್ಕೆ ಇಟ್ಟು ಕಲ್ತಿದ್ಯಾ ನೀನು? ಹಾಂ, ತಿನ್ನಕ್ಕ ಗತಿ ಇಲ್ದಿರ ಯಾವುದೋ ಒಂದು ಸೋರೋ ಮನೆಗಿತ್ರಿ. ಆವತ್ತಿರೋ ಪ್ರೀತಿ ವಿಶ್ವಾಸ ಇವತ್ತಿಲ್ಲಲ್ಲ ಶಿವ ನಿನ್ನ ಹತ್ರ. ಹಾಂ, ಆವತ್ತು ಏನು ಗತಿ ಇರಲಿಲ್ಲ, ನೆಮ್ಮದಿ ಇತ್ತು. ಇವತ್ತು ಭಗವಂತನ ಎಲ್ಲ ಕೊಟ್ಟವನೇ, ಮನ್ಸಿಗೆ ನೆಮ್ಮದಿನೇ ಇಲ್ಲ. ನೋಡಮ್ಮ, ನಿನ್ನ ಹತ್ರ ವಾದ ಮಾಡ್ಕೊಂಡು ನಿಂತ್ಕೊಳ್ಳೋದು ನಂಗೆ ಟೈಮ್ ಇಲ್ಲ. ಇಲ್ಲ ಬಿಡಪ್ಪ, ನಿನಗೆ ಟೈಮ್ ಇಲ್ಲ. ಬಾ ಸವಿತಾ. ಅತ್ತೆ ಹೋಗಿ ಕುಡಿಸ್ಬಿಟ್ಟು ಬರ್ತೀನತ್ತೆ. ಹ್ಞೂ ಹೋಗಮ್ಮ, ಕುಡಿಸ್ಬಿಟ್ಟು ಬಾ ಹೋಗು. ಇವನು ಬಂಡವಾಳ ಏನು ನಮಗೆ ತಿಳಿದ ಗಿಲೀಟ್ ನನ್ನ ಮಗನೇ. ಇರಲಿ, ಏನು ಮಾಡೋಕ್ಕಾಗ್ತದೆ. ಅವಳಿಗೆ ಮಕ್ಕಳಿಲ್ಲ, ಇವಳ್ಕನ ಒಂದು ಮಗು. ಅದೇ ಕಾಲ ಬರಬೇಕು ಎಲ್ಲದಕ್ಕೂ, ಆವಾಗ ಉತ್ತರ ಕೊಡೋದು ಇವನ್ಕ. ಇವನು ಆಡ್ತಾ ಇರೋ ನಾಟಕ ಯಾರಿಗೂ ತಿಳಿದು ಅಂತ ಅನ್ಕೊಂಬಿಟ್ಟವನೇನ. ನಮಗೆಲ್ಲ ತಿಳಿದು ಹೋಗಲೇ ಹೋಗ. ನೀನು ಎಂಥ ಗಿಲೀಟ್ ನನ್ನ ಮಗನು ಅಂತ ತಿಳಿದು. ಅವಳು ಹೊಟ್ಟೆಗ ಗಡ್ಡೆ ತೆಗೆದು ಗರ್ಭಕೋಶ ತೆಗ್ದಾಕಿರೋದು, ಮಗುನೆಲ್ಲ ತೆಗ್ದಿರೋದು. ಮಗು ಯಾರ್ದು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಹೋಗು, ಕಾಲ ಬರಲಿ ಆವಾಗ ಮಾತಾಡ್ತೀನಿ. ಅಲ್ಲಿವರೆಗೂ ಮಾತಾಡಲ್ಲ. ಅವಳು ನಮ್ಮನೆ ಸೊಸೆನೆ, ಅವಳನ್ನ ಬಿಟ್ಕೊಡೋಕ್ಕಾಗಲ್ಲ ನಾನು. ಯಾರ ಹತ್ರ ಬೆಳೆದ್ರು ಒಂದೇ, ಅವಳ ಹತ್ರ ಬೆಳೆದ್ರು ಒಂದೇ, ಇವಳ ಹತ್ರ ಬೆಳೆದ್ರು ಒಂದೇ. ಬೆಳೀಲಿ ನೋಡೋಣ ಇವ್ರು ಬಂಡವಾಳಗಳು. ಅತ್ತೆ ಎಲ್ಲಪ್ಪ ದೊಡ್ಡ ಮನುಷ್ಯ ಎಲ್ಲ ಸವಿತಾ ಬತ್ತಾವಳತ್ತೆ. ಓ ನಮ್ಮದು ಕಂದ, ಅಕ್ಕಳದ ನೀನ ಬಂಗಾರ ಮಗು ನೀನ. ಸವಿತಾ ರೋಷ್ಟಂಗೆ ಹಾಲು ಕುಡಿಸ್ಬಿಡೋಗಮ್ಮ. ಹ್ಞೂ ಕುಡಿಸ್ತೀನಮ್ಮ. ಅಳ್ಬಾರ್ದು, ಅಕ್ಕಳದ ನೀನ. ಹೊಟ್ಟೆ ತುಂಬ ಹಂಗೆ ಕುಡ್ಸಮ್ಮ. ಹ್ಞೂ ಕುಡಿಸ್ತೀನಮ್ಮ. ಅಯ್ಯೋ ಪಾಪ ಹೊಟ್ಟೆಸ್ಕೊಂಬಿಟ್ಟಿದ್ದಂಗೆ ಅವನಲ್ಲಮ್ಮ. ಹೂನಮ್ಮ ಹೊಟ್ಟೆಸ್ಕೊಂಡವನೆ. ಅವನಿಗೆಲ್ಲೋ ಎಮ್ಮೆಲೋ ಇಡಿಸ್ದಂಗಿಲ್ಲ. ಅಮ್ಮ ಏನೇ ಅಲ್ಲಮ್ಮ, ಹೋಗಿ ನನ್ನ ಮಗು ಅವಳ ಕೈ ಕಾಲು ಕುಡಿಸ್ತಾ ಇದ್ದಲ್ಲಮ್ಮ. ನಿನ್ಗೇನು ಬುದ್ಧಿ ಅದೇನಮ್ಮ? ಲೈ ಬಾಯಿ ಮುಚ್ಕೊಂಡಿರ್ಬೇಕು. ಮಗುರಷ್ಟು ಬೆಳವಣಿಗೆ ಆಗೋರ್ಗು ಅದು ಎಳೆ ಮಗುನೇ. 2 ದಿವಸದ ಮಗು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನೇ ಮಾಡ್ತೀಯಾ? ನಿನ್ಗೇನು ತಿರ್ಗಿ ಮಕ್ಕಳಾಗ್ತವೆ ಏನಕ್ಕೆ? ಗರ್ಭಕೋಶ ಅದೇನೆ. ಹುಚ್ಚುಚ್ಚಾಗಿ ಆಡಬೇಡ, ಅಷ್ಟು ಬಾಯಿ ಮುಚ್ಕೊಂಡು ಇರು. ಓ ಇದಕ್ಕೆ ನಗು ಬೇರೆನಮ್ಮ, ನಗು. ಜೋ ಲಾಲಿ ಮುತ್ತು ಕಂದ. ಓ ಮಕ್ಕದಾಗ ನೋಡಮ್ಮ ಏನು ಕಳೆ ಬಂದ್ಬಿಟ್ಟದೆ. ಓ ಹಾಡು ಬೇರೆ ಹೇಳ್ತಾವನಲ್ಲಮ್ಮ. ಹಾಂ ಹ್ಞೂ ನಮ್ಮ ಮಕ್ಕಳು ಹಾಲು ಕುಡಿಯೋಗ ಹಂಗೆ ಅಲ್ಲ. ಹ್ಞೂ ನಮ್ಮ ಹಾಲು ಕುಡಿಯೋಗ ಹಂಗೆ. ಇವಾಗ ನಮ್ಮ ಮಕ್ಕಳೆಲ್ಲ ಕಂಪ್ಯೂಟ್ರ್ ಮಕ್ಳು ಹೇಳಮ್ಮ. ನಮ್ಮ ಕಾಲದಾಗ ನಮ್ಮ ಮಕ್ಳು ಹಂಗಲ್ಲ ಇವ. ಓ ಹಾಲು ಅಷ್ಟು ಹೋಯ್ತು ತಕ್ಷಣ ಹಂಗೆ ಮಲ್ಕೊಂಬಿಟ್ನಲ್ಲಮ್ಮ. ಹೊಟ್ಟೆನೂ ಹಸುವಾಗದ ಉಂಟ, ನಿದ್ದೆನೂ ಬಂದದೆ ನೋಡು. ಮಲ್ಕೊಂಬಿಟ್ಟ. ಏನೋ ನೋಡ್ಕೊಂಡು ಬಿಡು ತಾಯಿ, ನಿಂಗೆ ಪುಣ್ಯ ಬರಲಿ. ಒಂದು 5-6 ತಿಂಗಳವರೆಗೂ ಹಂಗೆ ಮಗುಗೆ ಹಾಲು ಕುಡಿಸ್ಬಿಡಮ್ಮ. ಅದಕ್ಕೇನಂತೇಳಮ್ಮ ಕುಡಿಸ್ತೀನಿ. ಅದು ಇಮ್ರಕ್ಕ ಅವು ಇವು ಮಾತ್ರೆಗಳು ತಗೊಂತ ಇದ್ದೀನಿ, ಏನೂ ಆಗಿಲ್ಲ. ನಮ್ಮ ಅತ್ತೆ ಕೇಳೋಳು ಏನಮ್ಮ ಅಂತ. ಇನ್ನು ಮೇಲಿಲ್ಲಮ್ಮ ಅಂದರೆ ಬೇಜಾರು ಮಾಡ್ಕೊತಾಳೆ ಅಂತ
ಇಲ್ಲ ಇಲ್ಲ ಮೇಲು ಅಂತ ಹೇಳ್ತಾ ಇದ್ದೆ. ಇವಾಗ ನಂಗೆ ಎಷ್ಟೋ ಅಷ್ಟು ಮುನ್ಸಿಗೆ ಸಮಾಧಾನ. ಒಂದು 5-6 ತಿಂಗಳವರೆಗೂ ಹಂಗೆ ಹಾಲು ಕುಡಿಸ್ಬಿಡಮ್ಮ, ಕುಡಿಸ್ತೀನಿ ಹೇಳಮ್ಮ. ಬೇಜಾರು ಮಾಡ್ಕೊಂಬಿಡಮ್ಮ, ನಿದ್ದೋತಾ ಇದ್ದೊಳ್ಳೆ ಬುಡ್ಸ್ಕೊಂಬಂದ್ರು ಅಂತ. ಅಯ್ಯೋ ಎಂಥದ್ದು ಬೇಜಾರು ಗೀಜಾರು ಏನಿಲ್ಲ, ಬೇಜಾರು ಏನಿಲ್ಲಮ್ಮ. ಬೆಳಗ್ಗೆ ಕಂಗೆ ಬಾಮ್ಮ. ಹ್ಞೂ ಬರ್ತೀನಿ, ಮಲ್ಕೊಂಬಿಟ್ನು. ಸರಮ್ಮ ಓದ್ತೀನಿ, ಬೆಳಗ್ಗೆನೆ ಬರ್ತೀನಿ ಹೇಳಮ್ಮ. ಅಲ್ಲಮ್ಮ ಯಾವುದಮ್ಮ ಇದು ನನ್ನ ಕಣೆ ಬರ? ನನ್ನ ಮಗು ಇದು, ನನ್ನ ಮಗುಗೆ ನಾನೇ ಹಾಲು ಕುಡ್ಸಂಗಿಲ್ಲ. ಡಾಕ್ಟ್ರ್ ಹತ್ರನೇ ತೋರಿಸ್ಬೇಕಾಗಿತ್ತು. ಯಾರೋ ಬಂದು ಕುಡ್ಸೋದು ಹಾಲು. ಕುಡಿಸೋಗ್ಲಿ, ಸುಮ್ಮನೆ ಇರ್ತೀಯಾ? ಓ ನಿಂದು ಯಾಕೋ ಅತಿ ಆಯಿತು. ಕುಡಿಸ್ಬಿಟ್ಟು ಹೋದ್ರೆ ಏನು ಸೌದೋಗಲ್ಲ. ಅವಳೇನು ಮಗುನ ಎತ್ಕೊಂಡು ಹೋಗಲ್ಲ. ನನ್ನ ಮಗುಗೆ ಏನು ಕಾಲಿಗಿಲ್ಲ ನಡ್ಕೊಂಡು ಅವಳ ಹತ್ರಕ್ಕೆ ಹೋಗೋಕ್ಕೆ. ಇಲ್ದಿದ್ದೆಲ್ಲ ರಾಮಾಯಣ ಇದು ಮಾಡಬೇಡ ನೀನು. ಬಾಯಿ ಮುಚ್ಕೊಂಡು ಬಿತ್ತಿರು, ಕುಡಿಸ್ಬಿಟ್ಟು ಹೋಗ್ಲಿ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು, ತಲೆ ತಿನ್ಬೇಡ ನೀನು ಇಷ್ಟೊತ್ತಿನಾಗೆ. ಯಾಕೆ ಹೇಳ? ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಬೆಳಗ್ಗೆ ನಂಗೆ. ಡಾಕ್ಟ್ರ್ ಏನೋ ಮಾಡ್ತಾರೆ, ಇಂಜೆಕ್ಷನ್ ಕೊಡೋದು ಏನೋ ಮಾಡ್ತಾರೆ ಅವರು ಹಾಲಾಗಕ್ಕೆ. ಆಗಲ್ಲಂತೆ ಹಾಲು, ಡಾಕ್ಟ್ರ್ ಹೇಳಿಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ಬಿಡು.